ವಾರ್ತೆಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಗೌಡ ಸಮಾಜದಲ್ಲಿ ಕೊಡಗು ಪತ್ರಕರ್ತರ ಕುಶಾಲನಗರ ತಾಲೂಕು ಘಟಕದ ವತಿಯಿಂದ ನೇಗಿಲ ಯೋಗಿ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿತ್ತು. ನಾಪೋಕ್ಲು ಕೊಡವ ಸಮಾಜದ ಸಭಾಂಗಣದಲ್ಲಿ ಕೊಡವ ಆರ್ಟ್ ಪಾಟ್ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ನಾಪೋಕ್ಲುವಿನ ಕೆಪಿ ಶಾಲೆಯ ಆವರಣದಲ್ಲಿ ಕೊಡವ ಕೌಟುಂಬಿಕ ಹಾಕಿ ಟೂರ್ನಿಯ ಚೇನಂಡ ಕಪ್ ಹಾಕಿ ಉತ್ಸವ ಆಯೋಜಿಸಲಾಗಿತ್ತು. ಕುಶಾಲನಗರ ಪಟ್ಟಣದ ಗೌಡ ಸಮಾಜದಲ್ಲಿ ಕೊಡಗು ಪತ್ರಕರ್ತರ ಕುಶಾಲನಗರ ತಾಲೂಕು ಘಟಕದ ವತಿಯಿಂದ ನೇಗಿಲ ಯೋಗಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಗೌಡ ಸಮಾಜದಲ್ಲಿ ಕೊಡಗು ಪತ್ರಕರ್ತರ ಸಂಘದ ಕುಶಾಲನಗರ ತಾಲೂಕು ಘಟಕದ ವತಿಯಿಂದ ನೇಗಿಲ ಯೋಗಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊಡಗಿನಲ್ಲಿ ಕೃಷಿ ಪ್ರವಾಸೋದ್ಯಮ ಹಲವು ಆಯಾಮಗಳು ಎಂಬ ವಿಷಯದ ಕುರಿತು ಉಪನ್ಯಾಸ ನೀಡಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಕೊಡಗು ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷ ಎಂಪಿ ಕೇಶವ ಕಾಮತ್ ಉದ್ಘಾಟಿಸಿದರು. ನೇಗಿಲ ಯೋಗಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನ ಕೊಡಗು ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷ ಎಂಪಿ ಕೇಶವ ಕಾಮತ್ ಉದ್ಘಾಟಿಸಿದರು. ಚಿಕ್ಕಬೆಟ್ಟಗೇರಿಯ ಉದ್ಯಮಿ ದಾನಿ ಎಂಎಸ್ ರಂಜಿತ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಕುಶಾಲನಗರ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಿಸಿ ದಿನೇಶ್ ಅವರ ಅಧ್ಯಕ್ಷತೆ ನಡೆದ ಕಾರ್ಯಕ್ರಮದಲ್ಲಿ ಸಂಘದ ಸಲಹೆಗಾರ ಕೆ ತಿಮ್ಮಪ್ಪ ನಿರೂಪಿಸಿದರು. ಖಜಾಂಚಿ ಕೆಎಸ್ ಅನಿಲ್ ಕುಮಾರ್ ಸ್ವಾಗತಿಸಿದರೆ ನಿರ್ದೇಶಕರಾದ ಸಿಲ್ವೆಸ್ಟರ್ ಪ್ರಾರ್ಥಿಸಿ ವಿಶ್ವಕುಮಾರ್, ರವಿಕುಮಾರ್, ಆಲ್ಫ್ರೆಡ್ ಅವರುಗಳು ಪ್ರಶಸ್ತಿ ವಿಜೇತರನ್ನ ಪರಿಚಯಿಸಿದರು. ಉಪಾಧ್ಯಕ್ಷರಾದ ನವೀನ್ ಚಿನ್ನಪ್ಪ ವಂದಿಸಿದರು. ತಾಲೂಕು ಸಂಘದ ಪ್ರಧಾನ ಕಾರ್ಯದರ್ಶಿ ವಿನ್ಸೆಂಟ್, ನಿರ್ದೇಶಕರಾದ ಶಿವಣ್ಣ, ಬಾಲಕೃಷ್ಣ, ಸುನೀಲ್, ಸೋನ್ಸ್, ವಿರಾಜಪೇಟೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಮುದೋಶ್ ಪೂವಯ್ಯ ಮತ್ತಿತರರು ಹಾಜರಿದ್ದರು. ಇದೇ ಸಂದರ್ಭ ಗೌಡ ಸಮಾಜದ ಮುಖಂಡ ಹಿರಿಯ ಲೇಖಕ ಅನಂತ ರಾಜೇಗೌಡ ಅವರ ನಿಧನಕ್ಕೆ ಪತ್ರಕರ್ತರ ಸಂಘದ ವತಿಯಿಂದ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ನೇಗಿಲ ಯೋಗಿ ಪ್ರಶಸ್ತಿಯನ್ನ ಸುಂಟಿಕೊಪ್ಪದ ಪ್ರಗತಿಪರ ಕೃಷಿಕ ಪಟ್ಟೆಮನೆ ಪಿ ಉದಯ್ ಕುಮಾರ್, ಕೃಷಿ ಮತ್ತು ಹೈನುಗಾರಿಕೆಗಾಗಿ ಮುಳ್ಳೂರಿನ ಶಂಕರನಾರಾಯಣ, ಪ್ರಗತಿಪರ ಮಹಿಳಾ ಕೃಷಿಕರಾದ ಮಣಜೂರಿನ ಭವಾನಿ, ಎಂಜಿ ಕುಮಾರಸ್ವಾಮಿ, ಬಾಳಗೋಡುವಿನ ಸಮಗ್ರ ಕೃಷಿಕ ನಂಗಾರು ಜಗ ಅವರನ್ನ ಪ್ರಶಸ್ತಿ ಪ್ರದಾನ ಮಾಡಿ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳು ಗೌರವಿಸಿದರು. ಈ ಕೃಷಿಕರಿಗೆ ನಾವು ನೀಡುತ್ತಿರುವಂತಹ ಏನು ಗೌರವ ಇದೆ ಅದು ಅವರ ಜವಾಬ್ದಾರಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೃಷಿ ಹತ್ರ ಒಲವು ಬರಲಿಕ್ಕಿರೋದಕ್ಕೆ ಏನು ದಾರಿ ಮಾಡ್ಬೋದು ಅನ್ನೋದನ್ನ ಹುಡುಕುವಂಥದ್ದು, ಆಧುನಿಕ ಕೃಷಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳೋದು, ಒಲವು ಬರುವಾಗಿ ಮಾಡುವಂತಿರ್ಬೋದು. ಆ ಥರದ್ದೆಲ್ಲ ಏನಾದರೂ ಮಾಡುವಂಥದ್ರ ಜೊತೆಗೆ ಸರ್ಕಾರದ ಜೊತೆಗೆ ಪತ್ರಕರ್ತರ ಸಂಘದ ಜವಾಬ್ದಾರಿಯೂ ಆಗಿದೆ. ಸರ್ಕಾರದಿಂದ ಅವ್ರಿಗೇನು ಅನುಭವ ಸಿಗ್ಲಿಕ್ಕಿದೆ. ಈಗ ಟೊಮೆಟೊ ಒಂದು 100 ರೂಪಾಯಿ ಕೆಜಿಗೆ ಅದು ಯಾವಾಗಲೂ ವರ್ಷ ಇರ್ತದೆ. ಒಬ್ಬ ಕೃಷಿಕ ಎಷ್ಟು ಸಂಕಷ್ಟದಲ್ಲಿ ಇದ್ದಾನಂತ ಹೇಳ್ಬೇಕಾದ್ರೆ ಈಗ ನಮ್ಮ ಮುಖ್ಯ ಭಾಷಣಕಾರರು ಭಾಷಣ ಮಾಡುವಾಗ ಹೇಳಿದ್ರು, ಕೃಷಿಯಲ್ಲಿ ಈಗ ಸುಮಾರು ಕಡಿಮೆ ಆಗಿದೆ ಪರ್ಸೆಂಟೇಜ್. ಯಾಕೆ ಕಾರಣ ಅಂತ ಹೇಳಿದ್ರೆ ಒಬ್ಬ ಕೃಷಿಕ ಕೃಷಿ ಮಾಡಿದ ಕೈಗೆ ತಗೊಳ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಆನೆ ಕಾಟ ಇರ್ಬೋದು, ಹಂದಿ ಕಾಟ ಇರ್ಬೋದು, ಜಿಂಕೆ, ನವಿಲುಗಳು. ಈಗ ನಾವೇನು ಭತ್ತ ನಾಟಿ ಮಾಡಿದ್ರೆ ಗದ್ದೆಲಿ ಭತ್ತದ ತೆನೆನೇ ಇರಲ್ಲ, ಎಲ್ಲ ಕೂಡ ನವಿಲು ತಿಂತಾ ಇದೆ. ಯಾಕೆಂತ ಹೇಳಿದ್ರೆ ಫಸಲು ಕೃಷಿಕ ಬಂಡವಾಳ ಹಾಕಿ ಕೃಷಿ ಮಾಡ್ತಾನೆ, ಅದರ ಸರಿಯಾದ ಫಸಲು ಕೃಷಿಕನಿಗೆ ಸಿಗ್ತಾ ಇಲ್ಲ. ಅದರಿಂದ ಏನು ನಾನೆಲ್ಲ ಚಿಕ್ಕವನಿರ್ಬೇಕಾದ್ರೆ ನಮ್ಮ ಭಾಗದಲ್ಲಿ ಹೆಚ್ಚು ಕಡೆ ಕೂಡ ಗದ್ದೆನೇ ಇತ್ತು. ಇವಾಗ ಪ್ರತಿಯೊಬ್ಬರು ಕಾಫಿ ಕರ್ಮ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ನಾಪೋಕ್ಲುವಿನ ಕೆಪಿ ಶಾಲೆಯ ಜನರಲ್ ಕೆಎಸ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಕೊಡವ ಕೌಟುಂಬಿಕ ಹಾಕಿ ಟೂರ್ನಿಯ ಚೇನಂಡ ಕಪ್ ಹಾಕಿ ಉತ್ಸವ ಆಯೋಜಿಸಲಾಗಿತ್ತು. ಬೆಳೆಗಾರರು ಜೇನು ಸಾಕಣೆ ಮಾಡುವುದರಿಂದ ಅಧಿಕ ಇಳುವರಿ ಜೊತೆಗೆ ಆರ್ಥಿಕವಾಗಿ ಸದೃಢವಾಗಲು ಸಾಧ್ಯ ಎಂದು ಪೊನ್ನಂಪೇಟೆ ಅರಣ್ಯ ಕಾಲೇಜಿನ ಪ್ರೊಫೆಸರ್ ಡಾಕ್ಟರ್ ಕೆಂಚರೆಡ್ಡಿ ಹೇಳಿದರು. ಇಲ್ಲಿನ ಕೆಪಿಸಿಎಸ್ ಶಾಲೆಯ ಜನರಲ್ ಕೆಎಸ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿರುವ ಕೊಡವ ಕೌಟುಂಬಿಕ ಹಾಕಿ ಟೂರ್ನಿಯ ಚೇನಂಡ ಕಪ್ ಹಾಕಿ ಉತ್ಸವದಲ್ಲಿ ಆಯೋಜಿಸಲಾದ ಜೇನು ಕೃಷಿ ತರಬೇತಿ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಜೇನು ಸೇವನೆಯಿಂದ ಆರೋಗ್ಯಕ್ಕೆ ಒಳಿತು. ಜೇನನ್ನು ಔಷಧಿಯಾಗಿಯೂ ಬಳಸುತ್ತಿರುವುದರಿಂದ ಗುಣಮಟ್ಟದ ಜೇನಿಗೆ ಸಾಕಷ್ಟು ಬೇಡಿಕೆ ಇದ್ದು, ಗುಣಮಟ್ಟದ ಜೇನಿಗೆ ಉತ್ತಮ ಬೇಡಿಕೆ ಇದೆ. ಆದರೆ ಉತ್ಪಾದನೆ ಇಲ್ಲ. ಕೃಷಿಕರು ಗುಣಮಟ್ಟದ ಜೇನಿನ ಉತ್ಪಾದನೆಯಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳಬೇಕು ಎಂದು ಜೇನು ಕುಟುಂಬಗಳ ಸಾಕಣೆ ಮತ್ತು ನಿರ್ವಹಣೆ ಮುನ್ನೆಚ್ಚರಿಕೆ ಕ್ರಮ, ಜೇನು ಸಾಕಣೆಯಿಂದ ಆಗುವ ಲಾಭ ಸೇರಿದಂತೆ ಸಮಗ್ರ ಮಾಹಿತಿಯನ್ನು ಸ್ಲೈಡ್ ಚಿತ್ರಗಳ ಮೂಲಕ ನೀಡಿ ರೈತರಲ್ಲಿ ಇರುವ ಪ್ರಶ್ನೆಗಳಿಗೆ ಉತ್ತರಿಸಿ ಮಾರ್ಗದರ್ಶನ ಮಾಡಿದರು. ಏನಾದರೂ ಸಂಬಂಧ ಇದೆಯಾ ಅಂತ ಒಂದಷ್ಟು ರಿಸರ್ಚ್ ಪೇಪರ್ಗಳನ್ನು ಸರ್ಚ್ ಮಾಡಿ ಅವಾಗ ಏನಾಯ್ತು, ಹನಿ ಕನ್ಸಂಪ್ಷನ್ ಇಂದ
ಹನಿ ಕನ್ಸಂಪ್ಷನ್ನಿಂದ ಏನಾದ್ರು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಿದಾಗ ನಾವೇನು ಲಿವರ್ಗೆ ಸ್ವಲ್ಪ ಡ್ಯಾಮೇಜ್ ಆಗೋದು ಅವು ಇವು ಆಗ್ತಾವಲ್ಲ ಅದೇನಾದ್ರು ಗಾಯಗಳಾಗೋಂಥದ್ದಿದ್ರೆ ಅದನ್ನು ತಡೀತದೆ ಇದು ಅಂತಕ್ಕಂಥದ್ದು ಕೂಡ ಒಂದು ಪಾಯಿಂಟ್ ಇದೆ. ಹಾಗೆ ತಮ್ಮ ಇದಕ್ಕೆ ಮಾತಾಡಿರೋರು ನಾವು ಅದನ್ನು ನೋಡಿದರೆ ಆಲ್ಕೋಹಾಲಿಂದ ಆಗ್ತಕ್ಕಂಥ ಬ್ಯಾಡ್ ಎಫೆಕ್ಟ್ಸನ್ನು ಜೇನಿನ ಸೇವನೆ ತಡೀತದೆ ಅನ್ನೋದು ಕೂಡ ಬಂದಿದೆ. ಆದರೆ ಯಾವಾಗ ಆಗ್ತದೆ ಅದು ನಾವು ಪರಿಶುದ್ಧ ಜೇನು ತಿಂದಾಗ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ಯಾವುದೋ ಯಾಕಂದರೆ ಈ ಮಾರುಕಟ್ಟೆಯಲ್ಲಿ ನೋಡಿದರೆ ಭಾಳಷ್ಟು ಅಡಲ್ಟ್ರೇಟೆಡ್ ಕೂಡ ಬರ್ತಾ ಇದೆ. ಯಾವುದೋ ಒಂದು ಚೈನೀಸಿಂದ ಒಂದು ಏನು ಸಾಲ್ವೆಂಟ್ ಬರ್ತದೆ, ಅದು ಬೇರೆ ಹೆಸರಲ್ಲಿ ಬರ್ತದೆ, ಇಂಡಿಯಾಕ್ಕೆ ಬರ್ತದೆ ಸಾಲ್ವೆಂಟು. ಆ ಸಾಲ್ವೆಂಟು ಈಗ ಸ್ವಲ್ಪನೇ ಜೇನು ಇಟ್ಕೊಂಡು ಆ ಜೇನಿಗೆ ಬೆರೆಸ್ಬಿಟ್ರೆ ಗೊತ್ತೇ ಆಗೋದಿಲ್ಲ, ಜೇನು ಕಂಡಂಗೆ ಕಾಣ್ತದೆ. ನಮ್ಮಲ್ಲಿ ಏನು FSSAI ಟೆಸ್ಟ್ಗಳಲ್ಲಿ ಅದು ಪಾಸ್ ಆಗಿಬಿಡ್ತದೆ. ಹೈ ಫ್ರಕ್ಟೋಸ್ ಕಾರ್ನ್ ಸಿರಪ್ ಅಂತ ಹೇಳ್ತಾರೆ. ಆ ಕಾರ್ನ್ ಸಿರಪ್ ಸೇರಿಸಿದ್ರೆ ಏನು ಫ್ರಕ್ಟೋಸ್ ಇರ್ತದೆ ಅದರಲ್ಲಿ. ಫ್ರಕ್ಟೋಸ್ ಅಂದರೆ ಹನಿಯಲ್ಲಿ ಇರ್ತದಲ್ಲ. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ನಾಪೋಕ್ಲುವಿನ ಕೊಡವ ಸಮಾಜದ ಸಭಾಂಗಣದಲ್ಲಿ ಕೊಡವ ಆರ್ಟ್ ಪಾರ್ಟ್ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ಕೊಡವ ಜನಪದ ಸಂಸ್ಕೃತಿ, ಆಚಾರ ವಿಚಾರ, ಕಲೆ, ಪದ್ಧತಿ, ಪರಂಪರೆಗಳು ಜನಮಾನಸದಿಂದ ಮರೆಯಾಗುತ್ತಿದ್ದು ಅವುಗಳನ್ನು ಉಳಿಸಿ ಬೆಳೆಸುವ ಅಗತ್ಯವಿದೆ ಎಂದು ಕೊಡವ ಸಮಾಜದ ಅಧ್ಯಕ್ಷ ಮುಂಡಂಡ ಸೀನಾಣಯ್ಯ ಹೇಳಿದರು. ಇಲ್ಲಿನ ಕೊಡವ ಸಮಾಜದ ಅರದಾಸ ಅಪ್ಪ ನೆರವಂಡ ಅಪ್ಪಚ್ಚ ಕವಿ ಸಭಾಂಗಣದಲ್ಲಿ ಕೊಡವ ಆರ್ಟ್ ಪಾರ್ಟ್ ಶಿಬಿರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ತಮ್ಮ ಮಕ್ಕಳನ್ನು ಶಿಬಿರದಲ್ಲಿ ಸೇರ್ಪಡೆಗೊಳಿಸುವುದರ ಮೂಲಕ ಶಿಬಿರವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಕೊಡವ ಸಮಾಜದ ಉಪಾಧ್ಯಕ್ಷ ಕರವಂಡ ಲವನಾಣಯ್ಯ, ಆಡಳಿತ ಮಂಡಳಿ ಪದಾಧಿಕಾರಿಗಳು, ಸದಸ್ಯರು, ಕೊಮ್ಮಕಡ ಪರಿಷತ್ ಅಧ್ಯಕ್ಷ ಬಾಲೆಯಡ ನಿಶಮೇದಪ್ಪ, ಪದಾಧಿಕಾರಿಗಳು, ಸದಸ್ಯರು, ತರಬೇತಿದಾರರಾದ ಚಿಯಕ ಪೂವಂಡ ದೇವಿ ದೇವಯ್ಯ, ಕೋಡಿ ಮಣಿಯಂಡ ತಮ್ಮಿಣಿ ಮೂಪಯ್ಯ, ಚೇನಂಡ ಮಧು ಮಾದಯ್ಯ, ಚೇನಂಡ ಗಿರೀಶ್ ಪೂರ್ಣಚ, ಬೋಪಂಡ ಬೊಳ್ಳಮ್ಮ ನಾಣಯ್ಯ ಸೇರಿದಂತೆ ಪೋಷಕರು, ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಕೊಡವ ಆರ್ಟ್ ಪಾರ್ಟ್ ಶಿಬಿರವು 1 ತಿಂಗಳ ಕಾಲ ನಡೆಯಲಿದೆ. ಬಾಲಂಗಕ್ಕೆ ಮಕ್ಕಕ್ಕೆ ಆಟಪಾಠ ಪಡಿಸುವುದಕ್ಕೆ ಗುರು ಆಯ್ತು ಬಂದಂತಹ ಶ್ರೀಮಾನ್ ಚೇಕ್ಪುಂಡ ದೇವಿ ದೇವಯ್ಯಂಗ ನಗಡ ಕೊಡಂಡು ಅದೇ ರೀತಿಯಲ್ಲಿ ಚೇನಂಡ ಮಧುಮಾದಯ್ಯಂಗ ಅಲ್ಲಿಂದು ಅದೇ ರೀತಿಯಲ್ಲಿ ಕೋಡಿಮಣಿಯಂಡ ತಮ್ಮಿಣಿ ಬೋಪಯ್ಯ ಅಂಗಳು ಕೂಡ ಉಂಡು. ಹಿಂಗೆಲ್ಲ ಪೆದಪೋನ ಪಾಠಕರ, ಪೆದಪೋನ ಆಟಕರ, ಪೆದಪೋನಂತಹ ಮಂಗಲത്തിൽ ಸಂಬಂಧ എടുക്കുന്നತಹ ഒരു ಗಣ್ಯ ವ್ಯಕ್ತಿಯ ಹಿಂಗ ಇಂದು ഞങ്ങളുടെ കൊടവ സമാജത്തിൻ്റെ ഞങ്ങളുടെ ഈ കൊടവ സമാജത്തിൽ ഇന്ത്യക്ക കൊടവ സമുದಾಯത്തിൽ ഇന്ത്യക്ക ಕಲೆ ಪಿನ್ನ ಸಂಸ್ಕೃತಿ ಅನ್ನುವಂಥದ್ದು ಬರೀ ನಂಗ ತಕ್ಪರಿಯಲ್ಲಿ ಆಯ್ಪೋಯ್ತಿಕ್ಕ. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ನಾಪೋಕ್ಲುವಿನ ಕೆಪಿಎಸ್ ಕನ್ನಡ ಮಾಧ್ಯಮ ಶಾಲಾ ಮೈದಾನದಲ್ಲಿ 1 ತಿಂಗಳ ಬೇಸಿಗೆ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ಶಿಬಿರದಲ್ಲಿ ಪಾಲ್ಗೊಳ್ಳುವುದಷ್ಟೇ ಮುಖ್ಯವಲ್ಲ, ದೈಹಿಕ ಕ್ಷಮತೆಯನ್ನು ಕಾಪಾಡಿಕೊಳ್ಳುವುದು ಕೂಡ ಅಗತ್ಯ ಎಂದು ಹಾಕಿ ಕರ್ನಾಟಕ ತರಬೇತುದಾರ ಹಾಗೂ ಬ್ಯಾಂಕ್ ಉದ್ಯೋಗಿ ಕಾಂಡಂಡ ಅಪ್ಪಣ್ಣ ಹೇಳಿದರು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕ್ರೀಡಾ ಅಕಾಡೆಮಿ ನಾಪೋಕ್ಲು ವತಿಯಿಂದ 2026ನೇ ವರ್ಷದ ಹಾಕಿ ತರಬೇತಿ ಶಿಬಿರಕ್ಕೆ ಸ್ಥಳೀಯ ಕೆಪಿಎಸ್ ಕನ್ನಡ ಮಾಧ್ಯಮ ಶಾಲಾ ಆಟದ ಮೈದಾನದಲ್ಲಿ ಆಯೋಜಿಸಲಾಗಿರುವ 1 ತಿಂಗಳ ಬೇಸಿಗೆ ಶಿಬಿರದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಇಲ್ಲಿಯ ಕೊಡವ ಸಮಾಜದ ಕಾರ್ಯದರ್ಶಿ ಕುಲ್ಲೆಟೀರ ಅಜಿತ್ ನಾಣಯ್ಯ ಮಾತನಾಡಿದರು. ಅಕಾಡೆಮಿಯ ಉಪಾಧ್ಯಕ್ಷ ಕೊಂಡಿರ ಗಣೇಶ್ ಮಾತನಾಡಿ, ವಿದ್ಯಾರ್ಥಿಗಳು ಮೇಲ್ಮಟ್ಟದ ಗುರಿಯೇರಿಸಿ ಶಿಬಿರದಲ್ಲಿ ಪಾಲ್ಗೊಳ್ಳಬೇಕು ಎಂದರು. ಈ ಸಂದರ್ಭ ಕ್ರೀಡಾ ಅಕಾಡೆಮಿಯ ಖಜಾಂಚಿ ಮತ್ತು ಮುಖ್ಯ ತರಬೇತುದಾರರಾದ ಮಾಜಿ ಸೈನಿಕ ಕೊಟಳಿರ ಡಾಲಿತ್ ಅಚ್ಚಪ್ಪ, ಈ ಸಂದರ್ಭ ಕ್ರೀಡಾ ಅಕಾಡೆಮಿಯ ಖಜಾಂಚಿ ಮತ್ತು ಮುಖ್ಯ ತರಬೇತುದಾರರಾದ ಮಾಜಿ ಸೈನಿಕ ಕೊಟಳಿರ ಡಾಲಿ ಅಚ್ಚಪ್ಪ, ಹಿರಿಯ ನಿರ್ದೇಶಕರಾದ ದುಗಳ ಸದಾನಂದ, ಕುಂಚೆಟೀರ ಸುದಿ ಉತ್ತಪ್ಪ, ತರಬೇತುದಾರರಾದ ಅರೆಯಡ ಬೆಳ್ಳಿಯಪ್ಪ, ಬಿದ್ದಟಂಡ ಮಂಬತ ಚಿನ್ನಪ್ಪ ಹಾಗೂ ಪೋಷಕರಾದ ಪಡಿಯಮಂಡ ಗಾಯತ್ರಿ, ಚೇರುವಳಾಂಡ ದೀನಾ, ಬೊಟ್ಟಳಂಡ ವಿವೇಕ್ ಇನ್ನಿತರರು ಉಪಸ್ಥಿತರಿದ್ದರು. ಕಾರ್ಯದರ್ಶಿ ಮಾಚೆಟೀರ ಕುಶಾಲಪ್ಪ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಆಟಗಾರರ ಕೈಪಂತರು ವಿಷಯ ಅಲ್ಲ, ഈ ആഫി അക്കാദമിയിൽ ಶಿಸ್ತಿ എന്നನೆ ഉണ്ട്. ಆ ಪ್ರಕಾರ ನಂಗಡ ನಡೆದುಕೊಂಡು ಅಲ್ಲದೆ ನಿಂಗಡು ಏನು ಬೋಂಡು ಹೆಚ್ಚುಕೂ ಈ ಅಕಾಡೆಮಿಂಚಿ
ನ್ಯಾಷನಲ್ ಹೆಚ್ಚುಕೋ ಜನ ಒಲಿಂಪಿಕ್ಗೆ ಹೋಯ್ತು ಅಯ್ಯಗಳು നല്ല നല്ല ഇതിൽ പദവിയിലുണ്ട്. അതേ പ്രകാരം നിങ്ങളൊരു എയിം നിങ്ങൾക്ക് എന്നാണ് വെച്ചെങ്കിൽ ನಂಗ ಈ ಡಿಸ್ಟಿಕ್ ಲೆವೆಲ್ ಸ್ಟೇಟ್ ಲೆವೆಲ್ ಅಲ್ಲ ನಂಗಡ ಇಂಡಿಯಾ ಲೆವೆಲ್ ನಂಗ ಕಲಿಕೊಂಡು ಅಂತವ್ರಿ ಏನ್ ಬೆಚ್ಚತ್ತಿದ್ದು ನಂಗೆ ಕಲಿಕೊಂಡು ಪ್ರತಿ ಒಂದು ಫೀಲ್ಡ್ಲಿಕ್ಕ ನಂಗೆ ಸ್ಪೋರ್ಟ್ಸ್ ಮ್ಯಾನ್ಗೆ ಭಾರಿ ಬಂದಿಯವರು ಮೋಟಿವೇಶನ್ ಉಂಟು. ಅದರ ಒಂದು ಇದನ್ನ ನಂಗೆ ಪೂರ್ತಿ ಸದುಪಯೋಗ ಮಾಡೋದು ಇಲ್ಲಿ ಬಂತು ಕಾಟಾಚಾರಕ್ಕಲ್ಲ ಚಾಯ್ ನಂಗಡ ಪೆದ ಮೆಯ್ಯಕ್ಕೆ ಬರಂಡು ನಾ ಬದುಕೊಂಡು നിങ്ങൾ അതിക്ക് അങ്ങനെയല്ല നിങ്ങൾക്ക് ഈ ചെറിയ ഏജിൽ ആ ലെവൽ ധ്യാനം ಮಾಡೋದು കൊണ്ട് നിങ്ങളുടെ ಏಜಿಗೆ ಎಂತ ಉಂಟು ಆ ಥರ ಫಿಟ್ನೆಸ್ ಬಿಟ್ಟುಕೊಳ್ಳಿ. ಫಿಟ್ನೆಸ್ ಬರೀ ಕಲಿಪೋಯ್ತು ಮಾತ್ರ ಅಂದರೆ ಎಲ್ಲಿ ಬೋಡಿ ವಸಿಗೆ ಇವನ್ ಫಿಟ್ನೆಸ್ ಎನ್ನೇ ಮಾಡಿ ನೋಡುವಾಗ ಸಿಂಪಲ್ ಉದಾಹರಣೆ ನಂಗೆ ಮಂಗಳದಲ್ಲಿ ಆಡುವಲ್ಲ ಸರಿಗ ಆಡೋದಪ್ಪ ಅಲ್ಲಿ ಅಪ್ಪ ಫಿಟ್ನೆಸ್ ಬಾಡಿಯಲ್ಲಿ ಅಪ್ಪ ಅಂದರೆ ನಿನಗೆ ಎಂತ ಹೇಳ್ತೀವಿ ಈ ಮಿನ್ನೆ ಪೋಪಗಪ್ಪಗ ನಿಂಗೆ നല്ല ಫೀಲ್ಡ್ ಆಯ್ತು ಫೀಲ್ಡ್ ಆಯ್ಕೆ ಮಾಡಿ நீங்கள் டெலிவரி எஸ்டிமேட் ஆன பிங்க அக்கಳು ಬಾಡಿ ಇಂಗಳಿಪ್ಪ ಈ ஒரு ಅಕಾಡೆಮಿನ ರನ್ ಮಾಡಿದಿಪ್ಪ ಈ ಥರ ಸಹಕಾರ ಕೊಡಿ ನಿಮ್ಗೆಲ್ಲ ನಲ್ಲಮೆ ಬೈಂದಂಡು 97ನೇ ಸಿವಿಲ್ ಅವು ಬೆಂಗಳೂರಿಗೆ ಬಂದು ಬೆಂಗಳೂರು ಸುಮಾರು ಅವು ಕೆಲಸ ಮಾಡುವ ಹಿಂಗೆ ಕೋಲ್ಗೆ ಏನು ಮಾಡೋದ್ರಿಂದ ಎಲ್ಲಿ ಕೊಡೋಕಪ್ಪಕ್ಕೋ ಕಲ್ಯಾಣ ಸಾಬು ಏನು ಚೌರ ಹರಿ ಅಪ್ಪಚ್ಚಿ ರಮ್ಮಿ ಹೌದ ಹರಿಯು ಏನೊಂದು ಚಕ್ಕೋಚಿ ಹಿಂಗೆ ಇದು ಐದು ಕಾಲ ನಿಂಗೆ ನಂಗೆ ಮೌನಾಚರಣೆ ಮಾಡಿಸಿ ಹಿಂಗೆ ಜ್ಞಾನ ಮಾಡಿದ್ವಿ ನಿಂಗೆ ಬರೀ ಹಾಕಿಕ್ಕಂದೇ ಈ ಕ್ಯಾಂಪಿಗೆ ಬಪ್ಪಲ್ಲ ನಿಂಗೆ ಫಿಟ್ನೆಸ್ ಚಾಯತೆ ಬೆಚ್ಚೋಳಿ ಇನ್ನು ತನ್ನ ಕಾಲ ಕೈಯೋಕೆ ನಿಂಗೆ ಏನು ಕೂಡುವ ನೀಂಡು ಏನು കളിക്കാർ ആണ്ടുകൊണ്ട് നിങ്ങളെ ചൂസ് ಮಾಡಿಕೊಂಡು ಅಕ್ಕನಿಗೆ ನಿಂಗಡ ಫಿಟ್ನೆಸ್ ಉಂಟೆಗಿ ನಿಂಗ ಏದು കളിക്കും ಅಜಿತಣ್ಣ ಹಾಕಿ ಅಂತ ಬರೀ ಹಾಕಿ കളിപ്പಲ್ಲ ನಿಂಗ കളിಕೊಂಡು ನಿಂಗಡ കളിയിലെ ನೀನು ಗೋಲ್ ಕೀಪರ್ കളിപ്പിയ ಫುಲ್ ಬ್ಯಾಕ್ കളിപ്പിയ ಹಾಫ್ കളിപ്പിയ ಫಾರ್ವರ್ಡ್ കളിപ്പിയ ಅಂತ ಅದಲ್ಲೇ ಸೆಲೆಕ್ಟ್ ಮಾಡುವ ಎಲ್ಲಂಗೂ ಡಾಕ್ಟರ್ ಮೆಡಿಕಲ್ ಡೆಂಟಲ್ ಡಾಕ್ಟರ್ಗೆ 3-4 ಬ್ರಾಂಚ್ ಇಪ್ಪಲ್ಲ ಅಂದರೆ ಹಾಕಿ കളിಲು ಸ್ಪೋರ್ಟ್ಸ್ಗಳು ಅನ್ನೋದೈತೆ ಬರೀ ಹಾಕಿ കളി ಮಾತ್ರ ಅಲ್ಲ ನಿಂಗಡ ಫಿಟ್ನೆಸ್ ಇದೆ ನಿಂಗೆ ചെറിയ ವಯಸ್ಸಲ್ಲಿ ಬರ್ಕೋ ಈ ಥರ ತಪ್ಪ ನಾವೇರಮ್ಮ ನಿಂಗಡ ಹುಡುಗ ಅವಕ್ಕೆ ಎಲ್ಲ ನಲ್ಲದು ಮಾಡಿತ್ತು ನಿಂಗೆ നല്ല പെടാಡ್ತಿತ್ತು നല്ല ಸ್ಪೋರ್ಟ್ಸ್ ಮ್ಯಾನ್ ಆಯಿತು ನಿಂಗಡ ಊರಿಗೆ പെടാಡ್ತಿತ್ತು ಇನ್ನೇ ಬಂದು ಕೂಡೋನೆ ಕಾಡು ನಾನೇ ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಗೌಡ ಸಮಾಜದಲ್ಲಿ ಕೊಡಗು ಪತ್ರಕರ್ತರ ಕುಶಾಲನಗರ ತಾಲೂಕು ಘಟಕದ ವತಿಯಿಂದ ನೇಗಿಲ ಯೋಗಿ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿತ್ತು. ನಾಪೋಕ್ಲು ಕೊಡವ ಸಮಾಜದ ಸಭಾಂಗಣದಲ್ಲಿ ಕೊಡವ ಆಟಪಾಠ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ನಾಪೋಕ್ಲುವಿನ ಕೆಪಿ ಶಾಲೆಯ ಆವರಣದಲ್ಲಿ ಕೊಡವ ಕೌಟುಂಬಿಕ ಹಾಕಿ ಟೂರ್ನಿಯ ಚೇನಂಡ ಕಪ್ ಹಾಕಿ ಉತ್ಸವ ಆಯೋಜಿಸಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.